खराब होता है हाँ उससे। बहुत खराब है उन लोग जो ग्राउंड पानी वाटर का प्रॉब्लम, ग्राउंड वाटर बहुत खराब है, आसपास के लोगों को काफी स्मेल आता है। ಈಗ ಬಿಜೆಪಿ ಸರ್ಕಾರ ಬಂದಿದೆ. ಸೊ ಬಿಜೆಪಿ ಸರ್ಕಾರ ಈ ಕಸವನ್ನ ರೋಡ್ ಮಾಡೋ ಕೆಲಸಕ್ಕೆ ಬಳಸ್ಕೊಬೇಕು ಅಂತೇಳಿ ಸಂಕಲ್ಪ ಮಾಡಿದ್ಯಾ. ದಿಲ್ಲಿಯನ್ನ ಅತಿ ಕೆಟ್ಟದಾಗಿ ಕಾಣ್ತಾ ಇದೆ. ಅಲ್ಲಿ ನೀರು ಕುಂಭಮೇಳದಲ್ಲಿ ಗಂಗಾ ಸ್ನಾನ ಆಯ್ತು. ಕುಂಭಮೇಳ ನೋಡ್ಕೊಂಡು ಸಕ್ಕತ್ತಾಗಿ ಮಾರನೇ ದಿನ ನಾವು ಹೊರಟಿವಿ ದಿಲ್ಲಿ ಗಾಜಿಯಾಬಾದ್ಗೆ. ನಮ್ಮಣ್ಣ ಅವರ ಫ್ರೆಂಡ್ ರಾಜ್ಕೋಟ್ ಅಂತ, ರಾಜ್ಕೋಟ್ ಅಲ್ಲಿ ರಾಜ್ ಅಂಪೈರ್ ಅಂತ ಅಪಾರ್ಟ್ಮೆಂಟ್, ಅಲ್ಲಿ ಹೋದ್ವಿ. ಅವರು 12 ಗಂಟೆ ಊಟ, ಬಾಸ್ಮತಿ ರೈಸು, ದಾಲು, ಆಮೇಲೆ ಪಾಲಕ್ ಪನ್ನೀರ್ ಊಟ ತಿನ್ಬಿಟ್ಟು ಮಲ್ಕೊಡ್ವಿ ಗಾಯ್ಸ್. ತುಂಬಾನೇ ಚೆನ್ನಾಗಿ ನಿದ್ದೆ ಬಂತು. ಬೆಳಗ್ಗೆ ಎದ್ರೆ ಮೊಸರು, ಒಂದು ಬೌಲ್ ಕಪ್ ತುಂಬಾ ಟೀ ಕೊಟ್ರು. ಸಾಕಾದಾಗಿ ದಿಲ್ಲಿಗೆ ಅಂತ ಹೊರಟಿದ್ವಿ. ಮನೆ ಮೊಮ್ಮಗಳು, ಇವರ ಅಪಾರ್ಟ್ಮೆಂಟ್ ಕೆಳಗಡೆ 2 ಬೇಸ್ಮೆಂಟ್ ಇದೆ ಪಾರ್ಕಿಂಗ್ ಅಂತ. ಇವಾಗ ಇವ್ರು ನಮ್ಮನ್ನ ಕಾರಲ್ಲಿ ಕೊಂಡಿಸ್ಕೊಂಡು ದಿಲ್ಲಿಗೆ ಕರ್ಕೊಂಡೋಗಿ ಅಕ್ಷರಧಾಮ್ ಮಂದಿರ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಡ್ರಾಪ್ ಮಾಡೋಕ್ಕೆ. ಸಾರ್ ಇಲ್ಲಿದ್ದಾರೆ, ದೀದಿನೂ ಈ ಕಡೆ ಬರ್ತಾ ಇದ್ದಾರೆ. ದೀದಿ ಬರ್ತಾ ಇದ್ದಾರೆ. ಇವರೇ ನಮಗೆ ಡ್ರಾಪ್ ಮಾಡ್ತಾ ಇದ್ದಾರೆ. ಜೀವನದಲ್ಲಿ ಯಾರು ಯಾವಾಗ ಹೆಂಗೆ ಸಹಾಯ ಮಾಡ್ತಾರಂತ ನಾವು ಅಂದ್ಕೊಂಡಂಗೆ ಆಗಿರಲ್ಲ. ನಾವು ಎಲ್ಲೋ ಇದ್ವಿ, ಅಣ್ಣ ಕರ್ಕೊಂಬಂದ್ರು ಅವ್ರ ಫ್ರೆಂಡ್ ಮನೆಗೆ ಹತ್ರ. ಫ್ರೆಂಡ್ ಮನೆಗೆ ಕರ್ಕೊಂಬಂದ್ರೆ ರಾತ್ರಿ ಒಳ್ಳೆ ಊಟ, ಒಳ್ಳೆ ನಿದ್ದೆ, ಒಳ್ಳೆ ಸ್ನಾನ ಆಯಿತು, ಒಳ್ಳೆ ಬೆಳಿಗ್ಗೆ ತಿಂಡಿನೂ ಟಿಫನ್ನು ತುಂಬ ಚೆನ್ನಾಗಾಯಿತು. ಇವಾಗ ಅವರೇ ಕಾರಲ್ಲಿ ಕೂರಿಸ್ಕೊಂಡು ದಿಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಬಿಡ್ತೀವಿ ಅಂತ. ಈ ಋಣ ನಾವು ತೀರ್ಸೋಕ್ಕಾಗಲ್ಲಪ್ಪ. ಇದು ತುಂಬ ಹಳೆ ಸೊಸೈಟಿ ಅಂತೆ, ಎಲ್ಲದಕ್ಕಿಂತ ಜಾಸ್ತಿ ನ್ಯೂ ರೈಟ್ಸ್ ಅಂತ. ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ನಿಮ್ಮೆಲ್ಲರಿಗೂ ಟೇಸ್ಟ್ ಆಫ್ ಉಪಹಾರದಲ್ಲಿ ಸ್ವಾಗತ, ಸುಸ್ವಾಗತ. ಗಾಯ್ಸ್, ವಿಷಯ ಏನಂದರೆ, ನಾವು ರಾತ್ರಿ ಉಳ್ಕೊಂಡಿದ್ವಲ್ಲ ಅವ್ರ ಮನೇಲಿ. ಆ ಅಣ್ಣ ನಮಗೆ ದಿಲ್ಲಿ ಅಕ್ಷರಧಾಮ್ ಮಂದಿರಿಗೆ ಬಿಡ್ತೀನಿ ಅಲ್ಲಿ ಹತ್ರ ಅಂತೇಳಿ ಕರ್ಕೊಂಡ್ಬರ್ತಾ ಇದ್ದಾರೆ ಡ್ರಾಪ್ ಮಾಡೋಕ್ಕೆ. ಸೊ ಬರ್ತಾ ಈ ರೋಡ್ ಏನಿದೆಯಲ್ಲ, ಇದು ದಿಲ್ಲಿ NCR ಇಂದ ದಿಲ್ಲಿಗೆ ಕನೆಕ್ಟ್ ಮಾಡುವ ಒಂದು ರೂಟು. ಬರೀ 10 ನಿಮಿಷದಲ್ಲಿ ನೀವು ದಿಲ್ಲಿ NCR ಇಂದ ದಿಲ್ಲಿಗೆ ಹೋಗ್ಬೋದು. ಈ ಹೋಗ್ತಾ ಮಧ್ಯದಲ್ಲಿ ನಾವು ಏನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂದರೆ, ದಿಲ್ಲಿಯನ್ನ ಅತಿ ಕೆಟ್ಟದಾಗಿ ಕಾಡ್ತಾ ಇರುವಂತ ಸಂಗತಿ ಅಂದರೆ ಅದು ದಿಲ್ಲಿ ಪೂರ ಅಂದರೆ ಕಸದ ತೊಟ್ಟಿ ಅಲ್ಲ ಕಡ್ರಿ, ಕಸದ ಬೆಟ್ಟ ಅಂತ ಹೇಳ್ಬೋದು. ಇವತ್ತು ದಿಲ್ಲಿಯನ್ನ ಅತಿ ಕೆಟ್ಟದಾಗಿ ಪ್ರತಿಬಿಂಬಿಸ್ತಾ ಇರುವುದು ಅಲ್ಲಿನ ಕಸದ ಬೆಟ್ಟ. ಸೊ ಹಲವಾರು ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ. ಹಲವಾರು ಲೀಡರ್ಸ್ ಬರ್ತಾರೆ, ಈ ಬೆಟ್ಟವನ್ನು ತೆಗಿತೀವಿ, ಕ್ಲೀನ್ ಮಾಡ್ತೀವಿ ಅಂತ. ಆದರೆ ಆಗ್ತಾ ಇಲ್ಲ. ಇಲ್ಲಿ ಒಂದು ವಿಡಿಯೋನು ಇದೆ, ಆ ಅಕ್ಕನು ಇದ್ರ ಬಗ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದಾರೆ, ಹೆಂಗೆ ಇಲ್ಲಿ ಕಸ, ಜನಗಳಿಗೆ ಎಷ್ಟು ಕೆಟ್ಟ ವ್ಯವಸ್ಥೆ ಇದೆ ಅಂತೇಳಿ ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನೀವು ಆ ಚಾನಲ್ನ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ನೋಡ್ಬೋದು. ನೀವು ಎಡಗಡೆಗೆ ನೋಡ್ತಾ ಇದ್ದೀರಲ್ಲ, ಇದೇ ಕಸದ ಬೆಟ್ಟ. ದಿಲ್ಲಿಯನ್ನ ಅತಿ ಕೆಟ್ಟದಾಗಿ ಕಾಣ್ತಾ ಇದೆ. ಅಲ್ಲಿ ನೀರು ಕೆಟ್ಟದಾಗಿದೆ, ಕಸ ತುಂಬಾ ವ್ಯರಷ್ಟು ವಾತಾವರಣ ಅಂತ ಹೇಳ್ಬೋದು. ಈ ಹಿಂದಿ ಅಲ್ಲಿ ತೋರಿಸಿದ್ದಾರೆ ಒಂದು ವಿಡಿಯೋ ನೋಡಿ. ये जो टॉयलेट है ये 20-20 दिनों तक साफ नहीं होते। स्मेल भी आती है इस पानी के अंदर, देखिए स्मेल। उल्टी जैसा हो रहा है ना। इसी लैंडफिल के ठीक बगल में दिल्ली की सबसे बड़ी मुर्गा मंडी भी है और मछली मंडी भी है। पूरे दिल्ली का कई सारा जो मुर्गा आता है और मछली आती है वो यहीं से आती है। दिल्ली नहीं है ये लंदन है। ये तो लंदन में ऐसे होता है। ये जो मेरे पीछे पहाड़ है, इसके कई नाम है। ये इंडिया का टॉलेस्ट डंपिंग ग्राउंड है, दिल्ली का ओल्डेस्ट, दिल्ली का बिगेस्ट डंपिंग ग्राउंड है। कुतुब मीनार जितनी इसकी हाइट है ऑलमोस्ट, और ये लेंथ में इतना बड़ा है कि एक क्रिकेट स्टेडियम के 2 गुना साइज का है। ಈ ಕಸದ ಬೆಟ್ಟದ ಉದ್ದ ಕುತುಬ್ ಮಿನಾರ್ಗಿಂತ ದೊಡ್ಡದಾಗಿದೆಯಂತೆ. ಇದರ ಗಾತ್ರ 2 ಸ್ಟೇಡಿಯಂಗಳಷ್ಟು ದೊಡ್ಡದಾಗಿದೆಯಂತೆ. ನೋಡಿ, ಈಗ ತಾನೇ ಈ ಗಾಡಿ ದಿಲ್ಲಿ ನಗರ್ ನಿಗಮ್ ಅನ್ನೋ ಒಂದು ಗಾಡಿ ಕಸನ ಹಾಕ್ಬಿಟ್ಟು ಬರ್ತಾ ಇದೆ. ಅಲ್ಲಿ JCBಗಳೆಲ್ಲ ಸೇರಿಕೊಂಡು ಮಟ್ಟ ಮಾಡ್ತವೆ. ಪ್ರತಿಯೊಬ್ಬ ಲೀಡರ್ ಬಂದಾಗೂ ಏನು ಹೇಳ್ತಾನೆ ಅಂದರೆ, ನಾನು ಈ ಕಸನ ಕ್ಲೀನ್ ಮಾಡ್ತೀನಿ, ಇದನ್ನು ತೆಗೆಸ್ತೀನಿ ಅಂತೇಳಿ ಆಶ್ವಾಸನೆ ಕೊಡ್ತಾನೆ. ಯಾರು ಇದುವರೆಗೂ ಆ ಕೆಲಸ ಮಾಡೋಕ್ಕಾಗಲಿಲ್ಲ. ಈಗ BJP ಸರ್ಕಾರ ಬಂದಿದೆ. ಸೊ BJP ಸರ್ಕಾರ ಈ ಕಸವನ್ನು ರೋಡ್ ಮಾಡೋ ಕೆಲಸಕ್ಕೆ ಬಳಸ್ಕೊಬೇಕು ಅಂತೇಳಿ ಸಂಕಲ್ಪ ಮಾಡಿದೆಯಂತೆ.
ಆ ಕಸನ ಪೂರ್ತಿ ರೋಡ್ ಮಾಡೋಕ್ಕೆ ಬಳಸ್ಕೊಂಡು ಆ ಜಾಗವನ್ನು ಒಳ್ಳೆಯದಾಗಿ ಉಪಯೋಗಿಸ್ಕೊಳೋದೇ ನಮ್ಮ ಆಶಯ. ಮತ್ತು ನಮ್ಮ ಪಕ್ಕದಲ್ಲಿರುವ ಸಾರ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಈ ಜಾಗ ಖಾಲಿ ಮಾಡಿ ಸುಂದರವಾಗಿ ಜನಗಳಿಗೆ ಒಂದು ಒಳ್ಳೆ ಪರಿಸ್ಥಿತಿ ಕಟ್ಕೊಡ್ಬೇಕು ಅಂತ. इसमें अभी आप ये अपने ब्लॉग में ऐड कर सकते हो कि इस डंप यार्ड को ये लोग अब खत्म करने जा रहे हैं धीरे धीरे। इसका जो कूड़ा है ना उसको सेग्रीगेट कर रहे हैं और रोड बनाने के यूज में लेंगे उसको। अच्छा, ये खत्म करने वाले हैं? हाँ, खत्म करना स्टार्ट कर दिया है। लेकिन अभी डंप कर क्या रहे लोग ये जाके? ये दिल्ली एनसीआर का जो हमारा जो होम घरों से जो कूड़ा वगैरह कट निकलता है, हाँ, उसी को सारा यहाँ पे लाके वो डाल देते हैं, इसको डाल देते हैं, कलेक्ट करके। अब इसको खत्म करेंगे, अभी वहाँ पे सेग्रीगेशन। ಇಲ್ಲಿ ಈ ಕಸ ನಂಬ್ಕೊಂಡು ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ, ಆದರೆ ಅವ್ರ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಅಲ್ಲಿ ನೀರು ಚೆನ್ನಾಗಿಲ್ಲ, ಸೊಳ್ಳೆ, ನೊಣ, ಪಕ್ಷಿಗಳು, ಹದ್ದುಗಳು, ತುಂಬಾನೇ ಕೆಟ್ಟ ಪರಿಸ್ಥಿತಿ. ಅಂಥ ಪರಿಸ್ಥಿತಿಯಲ್ಲಿ ಅವ್ರ ಜೀವನ ನಡೆಸ್ತಾ ಇರೋದು ತುಂಬಾನೇ ಕೆಟ್ಟದ್ದು. हाँ, बट लेकिन वो एनवायरनमेंट के लिए जो है वो काफी मतलब सही नहीं है। सही नहीं, ग्राउंड वाटर खराब होता है उससे। बहुत खराब है। उन लोग जो ग्राउंड पानी, वाटर का प्रॉब्लम, ग्राउंड वाटर बहुत खराब है। आसपास के लोगों को काफी स्मेल आता है। हाँ, आप देखा ना कितना सारा वो पक्षियाँ उड़ रही थी। तो गवर्नमेंट को ये कोई ना कोई करेक्ट जो प्लानिंग है वो करना पड़ेगा इसके लिए, और जिससे कि जो आसपास का एनवायरनमेंट है वो अच्छा रहे उसके लिए। अच्छा रहे। लेकिन सब लोग यही बोलते हैं, जो सरकार में आना जो इलेक्शन के टाइम आता है, सब लोग बोलते हैं इसको हटाएंगे, इसको साफ करेंगे। ये तो सारा पॉलिटिक्स होता है, पॉलिटिक्स होता है, लेकिन किसी ने भी किया ही नहीं अभी तक। अभी किया नहीं है। अभी इसके ऊपर वर्किंग कर रही है गवर्नमेंट, और होप सो हम आशा करते हैं कि अच्छा, जल्द से जल्द वो रिमूव हो जाएगा। रिमूव हो जाएगा। टेक सम टाइम। बेसिकली ये 20, 25, 30 साल से बहुत पुराना चलता आ रहा है। अच्छा, तो इसको थोड़ा सही होने में थोड़ा टाइम लगेगा। आगे चल के अच्छा हो जाएगा कुछ सालों में। तो ये है। और वहाँ पे जो लोग ना उसको रोजगारी बना हुआ, वो कूड़ा उठाएंगे, प्लास्टिक उठाएंगे, ग्लास उसको बेचेंगे, उसमें भी कुछ लोग जीवन चल रहा है। लेकिन उन लोग को जीवन अच्छा नहीं है, बस खाना पीना चल रहा है। उन लोग को जो बीमार पड़ जाते हैं माँ बाप, बच्चे लोग, उन लोग खराबी जिंदगी है। गवर्नमेंट को उनके लिए भी सोचना चाहिए। उन लोग को सोचना होता है, एक जगह बनाए। ಈಗ ನಮ್ಗೆಲ್ಲಾನು ಹೊಸದಾಗಿ ಬಂದಿರುವ ಬಿಜೆಪಿ ಸರ್ಕಾರದ ಮೇಲೆ ತುಂಬಾನೇ ಭರವಸೆ ಇದೆ. ಈ ಕಸದ ಬೆಟ್ಟವನ್ನು ಕರಗಿಸಿ ರೋಡ್ ಕೆಲಸಕ್ಕೆ ಉಪಯೋಗಿಸ್ಕೊಂಡು ಅಲ್ಲಿರುವ ಜನಗಳಿಗೆ ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿಕೊಡ್ತಾರೆ ಅಂತ ಒಂದು ಆಶಯ ನಾವು ಇಟ್ಕೊಂಡು ಜೀವನ ನಡೆಸೋಣ. ನೀವು ಬಲ್ಗಡೆಗೆ ನೋಡ್ತಾ ಇರುವಂಥ ಈ ಮನೆಗಳೇನಿದ್ದಾವೆ, ಇದು ಗೌರ್ಮೆಂಟು ಮತ್ತು ಪ್ರೈವೇಟ್ ಪ್ರಾಪರ್ಟಿ. ಇವರು ಈ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದಾರೆ, ಬಾಡಿಗೆ ಕೊಡ್ಬೋದು, ಯೂಸ್ ಮಾಡ್ಕೊಬೋದು, ಏನೇನೋ ಹಲವಾರು ವಿಷಯಗಳಿದ್ದಾವೆ. ಸೊ ನಾವೇನು ಮಾಡಿದ್ದೀವಿ ಅಂದರೆ, ಈಗ ಹೈವೇ ಮೇಲೆ ಡೈರೆಕ್ಟ್ ಬಂದುಬಿಟ್ಟಿದ್ದೀವಿ. ಇಲ್ಲಿಂದ ನಾವು ಲೆಫ್ಟಿಗೆ ತೊಗೊಂಡು ಅಲ್ಲಿಂದ ಯೂ ಟರ್ನ್ ತೊಗೊಂಡು ಅಕ್ಷರಧಾಮ್ ಮಂದಿರ್ಗೆ ಹೋಗಬೇಕಾಗಿತ್ತು. ಇವಾಗ ನಾವು ಮೇಲಿಂದ ಬಂದಿರೋದಕ್ಕೆ ಈಗ ಹಂಗೆ ಮುಂದ್ಗಡೆ ಹೋಗಿ ಅಲ್ಲಿಂದ ಯೂ ಟರ್ನ್ ತೊಗೊಂಡು ಹಿಂದಕ್ಕೆ ಬಂದು ಅಕ್ಷರಧಾಮ್ ಮಂದಿರ್ಗೆ ಬರಬೇಕು. ಸೊ ತುಂಬ ಟೈಮ್ ಹಿಡಿಯುತ್ತೆ. ಒಂದು ಮ್ಯೂಸಿಕ್ ಕೇಳಿ ಅಷ್ಟೊತ್ತಿಗೆ. ತುಂಬಾ ಹೃದಯದಿಂದ ಮಾತಾಡಬೇಕು ಅಂತ ಏನಿದೆಯಲ್ಲ, ನಾನು ಅನ್ಕೊಂಡೇ ಇರಲಿಲ್ಲ ನಾನು ಕುಂಭಮೇಳಕ್ಕೆ ಹೋಗ್ತೀನಿ ಅಂತ. ಆಮೇಲೆ ದಿಲ್ಲಿಗೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ದಿಲ್ಲಿಗೆ ಬಂದು ಒಳ್ಳೆಯವ್ರ ಮನೆಯಲ್ಲಿ, ನಮ್ಮ ಅಣ್ಣ ಇದ್ದಾರಲ್ಲ ಅವ್ರ ಫ್ರೆಂಡು, ಅವ್ರ ಅಳಿಯ, ಅವ್ರ ಮನೆಯಲ್ಲಿ ಉಳ್ಕೊಂಡು ರಾತ್ರಿ ಒಳ್ಳೆ ಊಟ ಚೆನ್ನಾಯಿತು. ಬೆಳಿಗ್ಗೆ ಒಳ್ಳೆ ತಿಂಡಿ ತಿಂದ್ವಿ. ಇವಾಗ ಅವರೇ ಅವ್ರ ಮನೆಯಿಂದ ಕರ್ಕೊಂಡ್ಬಂದು ನಮಗೆ
ಅಕ್ಷರಧಾಮ್ ಬಿಡ್ತಾ ಇದ್ದಾರೆ ದಿಲ್ಲಿ ನೋಡ್ಕೊಂಡ್ ಬನ್ನಿ ಅಂತ. ಎಲ್ಲರಿಗೂ ಇಂಥ ಅದೃಷ್ಟ ಸಿಗೋದಿಲ್ಲ. ಎಷ್ಟೋ ಜನ ಎಲ್ಲೋ ಹೋಗ್ತಾರೆ, ಊಟ ಇಲ್ದಿರ, ಇರೋಕ್ಕಿಲ್ದಿರ ಎಷ್ಟೋ ಅವಸ್ಥೆಗಳು ಪಡ್ತಾರೆ. ಆದ್ರೆ ದೇವರು ನಮ್ಗೆ ತುಂಬಾನೇ ಅನುಕೂಲ ಮಾಡಿದ್ದಾನೆ. ದೇವ್ರಿಗೂ ಧನ್ಯವಾದಗಳು, ನಮ್ಮ ಅಣ್ಣಂಗೂ ಧನ್ಯವಾದಗಳು. ಅಣ್ಣನ ಫ್ರೆಂಡು, ಅವ್ರ ಮಗ, ಅವ್ರ ಅಳಿಯ ನೋಡಿ, ಇವ್ರೆ ಅವ್ರ ಅಳಿಯ ನಮ್ಮನ್ನ ಮನೆಗೆ ಕರ್ಕೊಂಡ್ ಬಿಡ್ತಾ ಇದ್ದಾರೆ. ಥ್ಯಾಂಕ್ಸ್. ನನಗೆ ತುಂಬಾ ಖುಷಿ ಆಗ್ತಾ ಇದೆ ಒಟ್ಟಿನಲ್ಲಿ. ಈಗ ರೋಡ್ಗೆ ಆ ಕಡೆ ಈ ಕಡೆ ಸೋಲಾರ್ ಪ್ಯಾನ್ನ ಅಳವಡಿಸಿದ್ದಾರೆ. ಇದರಿಂದ ಉತ್ಪಾದನೆ ಆಗುವ ಕರೆಂಟನ್ನು ಎಲ್ಲಿ ಬಳಸ್ತಾರೋ ಗೊತ್ತಿಲ್ಲ. ಸ್ಟ್ರೀಟ್ ಲೈಟ್ಗೆ ಉಪಯೋಗಿಸ್ಕೊತಾರೋ ಅಥವಾ ಇನ್ನೆಲ್ಲಿಗೆ ಇದನ್ನು ಸರಬರಾಜು ಮಾಡ್ತಾರೋ, ಓಕೆ, ಅದನ್ನೇ ಯಾರು ಅಳವಡಿಸಿದ್ರೋ ಅವ್ರಿಗೆ ಗೊತ್ತಿರುತ್ತೆ. ಈಗ ವಿಷಯ ಏನಂದರೆ, ಇದೆಲ್ಲವನ್ನು ಅಳವಡಿಸಿರೋದು ಯಮುನಾ ನದಿ ಮೇಲೆ. ಈ ಯಮುನಾ ನದಿ ಇದ್ದಾಳಲ್ಲ, ಇವಳು ಒಂಥರ ದಿಲ್ಲಿಗೆ ವರದಾನವೂ ಹೌದು, ಶಾಪನೂ ಹೌದು. ಯಮುನಾ ನದಿ ಏನಾದರೂ ಒಣಗೋದ್ರೆ ದಿಲ್ಲಿವರೆಗೆ ನೀರು ಕಷ್ಟ ಆಗ್ತದೆ, ಕುಡಿಯೋಕ್ಕೆ ನೀರು ಸಿಕ್ಕಲ್ಲ. ಆ ಯಮುನಾ ನದಿ ಏನಾದರೂ ತುಂಬೋದ್ರೆ ಈ ದಿಲ್ಲಿಯಲ್ಲಿ ಜನಗಳಿಗೆ ಬದುಕೋದೇ ಕಷ್ಟ ಆಗುತ್ತೆ, ದಿಲ್ಲಿನ ಕೊಚ್ಕೊಂಡು ಹೋಗ್ಬಿಡುತ್ತೆ. ಸೊ ದಿಲ್ಲಿಯಿಂದ ಯಮುನಾ ನದಿಗೆ ವರದಾನವೂ ಇದೆ, ಅದರಿಂದ ಅಪಾಯನೂ ಇದೆ, ಶಾಪನೂ ಇದೆ ಅಂತ ಹೇಳ್ಬೋದು. ಹೀಗೆ ನಾವು ನೋಡಿಕೊಂಡು ಬರ್ತಾ ಇದ್ದೀವಿ ದಾರಿ ಉದ್ದಕ್ಕೂ ಯಮುನಾ ನದಿ ನೋಡಿಕೊಂಡು. ಇವಾಗ ನಾವು ಅಕ್ಷರಧಾಮ್ ಮಂದಿರ್ಗೆ ಹೋಗ್ಬೇಕಾದ್ರಿಂದ ನೀವು ಎದುರುಗಡೆ ನೋಡ್ತಾ ಇದ್ರಲ್ಲ ಬ್ರಿಡ್ಜು, ಅಲ್ಲಿಂದ ಯೂಟರ್ನ್ ತಗೊಬೇಕಾಗುತ್ತೆ. ಸೊ ಯೂಟರ್ನ್ ತಗೊಂಡು ಅಕ್ಷರಧಾಮ್ ಮಂದಿರ್ಗೆ ಹೋಗೋಣ. ಅಲ್ಲಿ ಎಷ್ಟು ಚೆನ್ನಾಗಿದೆ ಆ ಒಂದು ಲೊಕೇಶನ್ ಅನ್ನಂತ ತೋರಿಸ್ತೀನಿ ಬನ್ನಿ. ಗಾಯ್ಸಿ ಎಡಗಡೆಗೆ ನೋಡಿ ನಮಗೆ ಕಾಣಿಸ್ತಾ ಇದೆ ಅಕ್ಷರಧಾಮ್ ಮಂದಿರ್. ಅಕ್ಷರಧಾಮ್ ಮಂದಿರು ಇಂಡಿಯಾದಲ್ಲಿ ಎಷ್ಟು ಜಾಗ ಇದಾವೋ ಗೊತ್ತಿಲ್ಲ, ತುಂಬ ಅದ್ಭುತವಾಗಿದೆ. ನೀವೇನಾದರೂ ಅಕ್ಷರಧಾಮ್ ಮಂದಿರ್ ಒಳಗಡೆ ಹೊರಟೋಗ್ಬಿಟ್ರೆ ಆಧ್ಯಾತ್ಮಿಕ ಲೋಕದಲ್ಲೇ ನೀವು ಮುಳುಗೋಗ್ಬಿಡ್ತೀರೋ, ಅಷ್ಟು ಚೆನ್ನಾಗಿದೆ. ನಮ್ಮ ಭಾರತವನ್ನು ಪ್ರತಿಬಿಂಬಿಸುತ್ತೆ. ನಮ್ಮ ಒಳಗಡೆ ದೇಶಭಕ್ತಿಯನ್ನು ತುಂಬಿ ನಮ್ಮನ್ನು ಆಚೆ ಬರೋಷ್ಟೊಂದು ಒಬ್ಬ ದೇಶಭಕ್ತನಾಗಿ ಅಕ್ಷರಧಾಮ್ ಮಂದಿರ್ ನಮ್ಗೆ ಆಚೆ ಕಳಿಸುತ್ತೆ. ಅಲ್ಲಿನ ಊಟ, ಅಲ್ಲಿನ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂದರೆ ಗಾಯ್ಸ್, ನಿಮಗೆ ಸಮಯ ಸಿಕ್ಕಿದ್ರೆ ಅಕ್ಷರಧಾಮ್ ಮಂದಿರ್ ನೋಡೋಕ್ಕೆ ಖಂಡಿತವಾಗ್ಲೂ ನೋಡಿ, ತಪ್ಪಿಸ್ಕೊಬೇಡಿ, ಮಿಸ್ ಮಾಡ್ಕೊಬೇಡಿ. ನಾನು ದಿಲ್ಲಿಲಿ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಮಣ್ಣ ಗುಜರಾತಲ್ಲಿ ನೋಡಿದ್ದಾರಂತೆ ಅಕ್ಷರಧಾಮ್ ಮಂದಿರ್, ತುಂಬ ಚೆನ್ನಾಗಿದೆ ಅಂದರು. ಇಲ್ಲಿ ನೀವು ಒಳಗಡೆ ಹೊರಟೋಗ್ಬಿಟ್ರೆ 240 ರೂಪಾಯಿಗೆ ಒಂದು ಟಿಕೆಟ್ ಕೊಡ್ತಾರೆ. ಅಲ್ಲಿ ಬೋಟಿಂಗ್ ಇದೆ. ಆಮೇಲೆ ಅಕ್ಷರಧಾಮ್ ಮಂದಿರನ ಹೇಗೆ ನಿರ್ಮಾಣ ಮಾಡಿದ್ರು ಅಂತೇಳಿ ಇದೆ. 240 ರೂಪಾಯಿಗೆ ನಿಮ್ಗೆ ಏನೇನೂ ಅನಿಸಲ್ಲ ಗಾಯ್ಸ್. ಅದು ಒಂದು ಪಿಕ್ಚರು, ಅಲ್ಲಿ ಒಂದು ಬೋಟಿಂಗ್ ಆಗಲಿ ಅಥವಾ ಅಕ್ಷರಧಾಮ್ನ ನಿರ್ಮಾಣ ಮಾಡಿದ ನೀಲಕಂಠ್ ಜಿ ಇದರ ನೀಲಕಂಠ್ ವರ್ಣಿ ಅವ್ರ ಬಗ್ಗೆ ಅದ್ಭುತವಾಗಿ ಇಲ್ಲೇ ಪಿಕ್ಚರೈಸ್ ಮಾಡಲಾಗಿದೆ. ಒಂದು 4-5 ಥಿಯೇಟ್ರ್ಗಳಲ್ಲಿ ನಿಮ್ಮನ್ನು ಕುಡಿಸಿ ಕರ್ಕೊಂಡೋಗಿ ತೋರಿಸ್ತಾರೆ. ಈ ನೀಲಕಂಠ ವರ್ಣಿ ಹೆಂಗೆ ಅವರು ಜೀವನನ ಸಾರ್ಥಕತೆ ಮಾಡ್ಕೊಂಡ್ರು, ಅದು ಹೆಂಗೆ ಅವರು ಸಮಾಜನ ಕಟ್ಟಿದರು, ಅಕ್ಷರಧಾಮ್ ಮಂದಿರ ಹೆಂಗೆ ಕಟ್ಟಿದ್ರು, ಮತ್ತು ನಾವು ಇವತ್ತು ಏನಿದ್ದೀವಲ್ಲ ಅದರ ಎಲ್ಲ ಸಾರಾಂಶವನ್ನು ಇಲ್ಲಿ ತೋರಿಸ್ತಾರೆ. ಅದರಿಂದ ದಯವಿಟ್ಟು ನಿಮಗೆ ಅಕ್ಷರಧಾಮ್ ಮಂದಿರ ನೋಡೋವಂಥ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಬಿಡಬೇಡಿ. ಸೊ ಈಗ ನಾವು ಅಕ್ಷರಧಾಮನ್ನು ಹೊರಗಡೆಯಿಂದ ನೋಡ್ತಾ ಇದ್ದೀವಿ. ಯಾಕೆಂದರೆ ಒಳಗಡೆ ಕ್ಯಾಮ್ರಾ, ಮೊಬೈಲ್ ಏನೂ ಅಲೌಡ್ ಇಲ್ಲ. ಎಲ್ಲ ನೀವು ಆಚೆ ಇಕ್ಬಿಟ್ಟು ಹೋಗಬೇಕು. ಅಲ್ಲಿ ಕೌಂಟ್ರ್ ಇದೆ, ಕೌಂಟ್ರಲ್ಲಿ ಇಕ್ಬಿಟ್ಟು ನೀವು ಒಳಗಡೆ ಹೋಗಿ ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ಕೊಬೇಡಿ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ ಗಾಯ್ಸ್, ಇದಾಗಿತ್ತು ಅಕ್ಷರಧಾಮ್ ಮಂದಿರ ಟ್ರಿಪ್ಪು. ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ನಮ್ಮ ಜೊತೇಲಿ ಬಂದಿದ್ರಲ್ಲ ಸಾರು, ಅವರು ಸಹ ನಮ್ಮನ್ನು ಇಲ್ಲಿ ಗಂಟೆ ಡ್ರಾಪ್ ಮಾಡಿ ಅವ್ರಿಗೂ ಧನ್ಯವಾದಗಳು ಹೇಳ್ತಾ, ದೇವ್ರಿಗೂ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಮುಂದೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಸಿಗ್ತೀನಿ. ಅದುವರೆಗೂ ಒಳ್ಳೆಯದಾಗಿರಿ. ಜೀವನದಲ್ಲಿ ಖುಷಿಯಾಗಿರೋದೇ ದೊಡ್ಡ ವಿಷಯ ಗಾಯ್ಸ್. ಖುಷಿಯಾಗಿರಿ.
ಸೊ ನೆಕ್ಸ್ಟ್ ವಿಡಿಯೋ. ದೆನ್ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆಲಿ ಭೇಟಿ ಆಗ್ತೀನಿ. ಅದುವರೆಗೂ ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗಿರಿ ಗೈಸ್. ಗುಡ್ ಲಕ್, ಆಲ್ ದ ಬೆಸ್ಟ್, ಹ್ಯಾಪಿ ಜರ್ನಿ.